ಮೊದಲನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಅತ್ಯಂತ ಹಗುರವಾದ ಅನಿಲ ಯಾವುದು? ಆಪ್ಷನ್ಗಳು: ಎ ಆಮ್ಲಜನಕ, ಬಿ ನೈಟ್ರೋಜನ್, ಸಿ ಹೀಲಿಯಂ, ಡಿ ಹೈಡ್ರೋಜನ್. ಸರಿಯಾದ ಉತ್ತರ ಆಪ್ಷನ್ ಡಿ ಹೈಡ್ರೋಜನ್ ಅತಿ ಹೆಚ್ಚು ಹಗುರವಾದ ಅನಿಲವಾಗಿದೆ. ಎರಡನೇ ಪ್ರಶ್ನೆ, ಯಾವ ಪ್ರಾಣಿಯ ಹೃದಯವು ಅದರ ತಲೆಯ ಸಮೀಪ ಇರುತ್ತದೆ? ಆಪ್ಷನ್ಗಳು: ಎ ಜಿರಾಫೆ, ಬಿ ಆನೆ, ಸಿ ಕುದುರೆ, ಡಿ ಒಂಟೆ. ಸರಿಯಾದ ಉತ್ತರ ಆಪ್ಷನ್ ಎ ಜಿರಾಫೆಯ ಪ್ರಾಣಿಯ ಹೃದಯವು ಅದರ ತಲೆಯ ಸಮೀಪ ಇರುತ್ತದೆ. ಮೂರನೇ ಪ್ರಶ್ನೆ, ಕಾಗದದ ನೋಟನ್ನು ಮೊದಲ ಬಾರಿಗೆ ಚಲಾವಣೆ ತಂದ ದೇಶ ಯಾವುದು? ಆಪ್ಷನ್ಗಳು: ಎ ಈಜಿಪ್ಟ್, ಬಿ ಚೀನಾ, ಸಿ ಗ್ರೀಸ್, ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ಮೊದಲ ಬಾರಿಗೆ ಕಾಗದ ನೋಟನ್ನು ಜಾರಿಗೆ ತಂದಿತು. ನಾಲ್ಕನೇ ಪ್ರಶ್ನೆ, ನೀಲಿ ಬಣ್ಣದ ವಜ್ರ ಯಾವ ದೇಶದಲ್ಲಿ ದೊರೆಯುತ್ತದೆ? ಆಪ್ಷನ್ಗಳು: ಎ ದಕ್ಷಿಣ ಆಫ್ರಿಕಾ, ಬಿ ಅಮೆರಿಕ, ಸಿ ಸ್ವಿಟ್ಜರ್ಲೆಂಡ್, ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಎ ದಕ್ಷಿಣ ಆಫ್ರಿಕಾದಲ್ಲಿ ದೊರೆಯುತ್ತದೆ. ಐದನೇ ಪ್ರಶ್ನೆ, ಗೂಗಲ್ ಯಾವ ದೇಶದ ಕಂಪನಿ? ಆಪ್ಷನ್ಗಳು: ಎ ಭಾರತ, ಬಿ ರಷ್ಯಾ, ಸಿ ಅಮೆರಿಕ, ಡಿ ಫ್ರಾನ್ಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಅಮೆರಿಕ ದೇಶದ ಕಂಪನಿಯ. ಆರನೇ ಪ್ರಶ್ನೆ, ಒಂದು ಸಿಗರೇಟ್ ಸೇದುವುದರಿಂದ ಮನುಷ್ಯನ ಆಯಸ್ಸು ಎಷ್ಟು ಕಮ್ಮಿಯಾಗುತ್ತದೆ? ಆಪ್ಷನ್ಗಳು: ಎ 5 ನಿಮಿಷ, ಬಿ 6 ನಿಮಿಷ, ಸಿ 4 ನಿಮಿಷ, ಡಿ 3 ನಿಮಿಷ. ಸರಿಯಾದ ಉತ್ತರ ಆಪ್ಷನ್ ಬಿ 6 ನಿಮಿಷ ಆಯಸ್ಸು ಕಮ್ಮಿಯಾಗುತ್ತದೆ. ಏಳನೇ ಪ್ರಶ್ನೆ, ಮೂಲಂಗಿ ತಿನ್ನುವುದರಿಂದ ಯಾವ ಕಾಯಿಲೆ ಗುಣವಾಗುತ್ತದೆ? ಆಪ್ಷನ್ಗಳು: ಸಕ್ಕರೆ ಕಾಯಿಲೆ, ಬಿ ರಕ್ತದೊತ್ತಡ, ಸಿ ಕಲ್ಲು ನಿವಾರಣೆ, ಡಿ ಜ್ವರ. ಸರಿಯಾದ ಉತ್ತರ ಆಪ್ಷನ್ ಸಿ ಕಲ್ಲು ನಿವಾರಣೆ ಆಗುತ್ತದೆ. ಎಂಟನೇ ಪ್ರಶ್ನೆ, ಕ್ಯಾರೆಟ್ನಲ್ಲಿ ಯಾವ ವಿಟಮಿನ್ ಹೆಚ್ಚಾಗಿರುತ್ತದೆ? ಆಪ್ಷನ್ಗಳು: ಎ ವಿಟಮಿನ್ ಎ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಕೆ, ಡಿ ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಎ ಹೆಚ್ಚಾಗಿರುತ್ತದೆ. ಒಂಬತ್ತನೇ ಪ್ರಶ್ನೆ, ಯಾವ ಪ್ರಾಣಿಯ ಹಾಲಿನಿಂದ ಔಷಧಿಯನ್ನು ತಯಾರಿಸುತ್ತಾರೆ? ಆಪ್ಷನ್ಗಳು: ಎ ಕುದುರೆ, ಬಿ ಒಂಟೆ, ಸಿ ಕತ್ತೆ, ಡಿ ಸಿಂಹಿಣಿ. ಸರಿಯಾದ ಉತ್ತರ ಆಪ್ಷನ್ ಡಿ ಸಿಂಹಿಣಿ. ಹತ್ತನೇ ಪ್ರಶ್ನೆ, ರಾತ್ರಿ ಮಲಗುವಾಗ ಹಾಲು ಕುಡಿದು ಮಲಗಿದರೆ ಆಪ್ಷನ್ಗಳು: ಎ ಜೀರ್ಣಕ್ರಿಯೆ ಹೆಚ್ಚುತ್ತದೆ, ಬಿ ಒಳ್ಳೆಯ ನಿದ್ದೆ ಬರುತ್ತದೆ, ಸಿ ರಕ್ತದೊತ್ತಡ ಕಡಿಮೆಯಾಗುತ್ತದೆ, ಡಿ ಶಕ್ತಿ ನೀಡುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಒಳ್ಳೆಯ ನಿದ್ದೆ ಬರುತ್ತದೆ. 11ನೇ ಪ್ರಶ್ನೆ, ಪ್ರತಿನಿತ್ಯ ಸೇಬು ತಿನ್ನುವುದರಿಂದ ಏನು ಪ್ರಯೋಜನವಾಗುತ್ತದೆ? ಆಪ್ಷನ್ಗಳು: ಎ ಬೆಳವಣಿಗೆ ಹೆಚ್ಚುತ್ತದೆ, ಬಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಸಿ ಹಲ್ಲಿನ ಸಮಸ್ಯೆ ನಿವಾರಣೆ ಆಗುತ್ತದೆ, ಡಿ ಶಕ್ತಿ ನೀಡುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. 12ನೇ ಪ್ರಶ್ನೆ, ನೆಲ್ಲಿಕಾಯಿಯನ್ನು ಪ್ರತಿನಿತ್ಯ ಸೇವಿಸುವುದರಿಂದ ದೇಹದ ಯಾವ ಭಾಗಕ್ಕೆ ಆರೋಗ್ಯಕರವಾಗುತ್ತದೆ? ಆಪ್ಷನ್ಗಳು: ಎ ಕೂದಲು ಮತ್ತು ಚರ್ಮ, ಬಿ ಮೂಳೆಗಳು, ಸಿ ಹಲ್ಲುಗಳು, ಡಿ ಕಣ್ಣುಗಳಿಗೆ. ಸರಿಯಾದ ಉತ್ತರ ಆಪ್ಷನ್ ಎ ಕೂದಲು ಮತ್ತು ಚರ್ಮಕ್ಕೆ ಆರೋಗ್ಯಕರವಾಗುತ್ತದೆ. 13ನೇ ಪ್ರಶ್ನೆ, ಪಾಲಕ್ ಸೊಪ್ಪಿನಲ್ಲಿ ಯಾವ ಪೋಷಕಾಂಶ ಹೆಚ್ಚಾಗಿರುತ್ತದೆ? ಆಪ್ಷನ್ಗಳು: ಎ ಕಬ್ಬಿಣಾಂಶ, ಬಿ ಕ್ಯಾಲ್ಸಿಯಂ, ಸಿ ಸೋಡಿಯಂ, ಡಿ ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಎ ಕಬ್ಬಿಣಾಂಶ ಹೆಚ್ಚಾಗಿರುತ್ತದೆ. 14ನೇ ಪ್ರಶ್ನೆ, ಗ್ರೀನ್ ಟೀ ಕುಡಿಯುವುದರಿಂದ ದೇಹಕ್ಕೆ ಆಗುವ ಉತ್ತಮ ಪ್ರಯೋಜನವೇನು? ಆಪ್ಷನ್ಗಳು: ಎ ಬೆಳವಣಿಗೆಯಲ್ಲಿ ಹೆಚ್ಚಳ, ಬಿ ಕಣ್ಣಿನ ದೃಷ್ಟಿ ಹೆಚ್ಚುತ್ತದೆ, ಸಿ ತೂಕ ನಿಯಂತ್ರಿಸುತ್ತದೆ, ಡಿ ಶಕ್ತಿ ನೀಡುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ ತೂಕ ನಿಯಂತ್ರಿಸುತ್ತದೆ. 15ನೇ ಪ್ರಶ್ನೆ, ಪ್ರಪಂಚದಲ್ಲಿ ಗುಲಾಬಿ ಬಣ್ಣದ ಸರೋವರ ಯಾವ ದೇಶದಲ್ಲಿದೆ? ಆಪ್ಷನ್ಗಳು: ಎ ಬ್ರೆಜಿಲ್, ಬಿ ಕೆನಡಾ, ಸಿ ಆಸ್ಟ್ರೇಲಿಯಾ, ಡಿ ಇಟಲಿ.
ಸರಿಯಾದ ಉತ್ತರ ಆಪ್ಷನ್ ಸಿ, ಆಸ್ಟ್ರೇಲಿಯಾದಲ್ಲಿ ಗುಲಾಬಿ ಬಣ್ಣದ ಸರೋವರವಿದೆ. 16ನೇ ಪ್ರಶ್ನೆ, ಜಗತ್ತಿನ ಅತಿ ಎತ್ತರವಾದ ಏಂಜಲ್ ಜಲಪಾತ ಎಲ್ಲಿದೆ? ಆಪ್ಷನ್ಗಳು: ಎ ಅಮೆರಿಕ, ಬಿ ವೆನೆಜುವೆಲಾ, ಸಿ ಭಾರತ, ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಬಿ, ವೆನೆಜುವೆಲಾ. ಇಷ್ಟು ಜಿಕೆಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.